ನಮ್ಮ ದೇವರು ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 10ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ಯೇಸು ನಿಂತನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಹೇಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಮಾರ್ಕ 10:49. ಕರ್ತನಾದ ಯೇಸು ಬಾರ್ತಿಮಯನ ಕೂಗನ್ನು ಕೇಳಿದ ತಕ್ಷಣ ಅವನು ಕನಿಕರದಿಂದ ನಿಂತನು. ಅವನು ಅವನ ಪ್ರಾರ್ಥನೆಯನ್ನು ಕೇಳಿದನು ಮತ್ತು ಅವನಿಗೆ ಒಂದು ಅದ್ಭುತವನ್ನು ಮಾಡಿದನು. ಹೇಗಾದರೂ ಬಾರ್ತಿಮಯನು ತನ್ನ ಬಳಿಗೆ ಬರಬೇಕೆಂದು ಖಚಿತಪಡಿಸಿಕೊಳ್ಳಲು ಯೇಸು ನಿಂತಿದ್ದನು ಮತ್ತು ಅವನು ಸ್ಥಿರವಾಗಿ ನಿಂತರೆ ಅವನ ಸನ್ನಿಧಿಗೆ ಅಗತ್ಯವಿರುವವರನ್ನು ಕರೆತರಲು ಅವನಿಗೆ ಸಹೋದ್ಯೋಗಿಗಳು ಬೇಕು ಎಂದರ್ಥ. ಸೀಮೋನ್ ಪೇತ್ರನನ್ನು ಯೇಸುವಿನ ಬಳಿಗೆ ಕರೆತಂದವನು ಆಂದ್ರೆಯ. ಅದು ಎಂತಹ ಅದ್ಭುತವಾದ ಸಭೆ! ಕರ್ತನಾದ ಯೇಸು ಸೀಮೋನನ್ನು ಕೇಫೆಸ್ ಆಗಿ ಬದಲಾಯಿಸಿದನು. ಬಂಡೆಯಂತಿದ್ದ ಸೀಮೋನ್ ಪೇತ್ರನಾಗಿ ಬದಲಾದನು. ಹುಟ್ಟು ಕುರುಡನಿಗೆ ಅವನು ದೃಷ್ಟಿಯನ್ನು ಪುನಃಸ್ಥಾಪಿಸಿದನು. ಅವನು ದುಃಖಿತರನ್ನು ಸಂತೋಷದಾಯಕವಾಗಿ ಪರಿವರ್ತಿಸಿದನು. ಅವನು ಕಣ್ಣೀರನ್ನು ಹೊರೆಸಿ ಸಂತೋಷವಾಗಿ ಪರಿವರ್ತಿಸಿದನು. ಅದೇ ರೀತಿ ಮನಸ್ಸಿನಲ್ಲಿ ಕುರುಡರಾಗಿರುವವರನ್ನು ಬೆಳಕಿನ ಮಕ್ಕಳನ್ನಾಗಿ ಪರಿವರ್ತಿಸುವನು. ಆತನು ನಿಮಗೆ ಅದ್ಭುತವಾದ ಬೆಳಕಿನ ಹೃದಯವನ್ನು ನೀಡುತ್ತಾನೆ. ಆ ದಿನ ಸೊದೋಮಿನ ವಿನಾಶದಿಂದ ಲೋಟನ ಕುಟುಂಬವನ್ನು ಹೊರತರಲು 2 ದೇವದೂತರು ಬೇಕಾಗಿದ್ದರು. ಸತ್ಯವೇದವು ಹೇಳುತ್ತದೆ, ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹೊರಗೆ ತಂದ ಮೇಲೆ ಆತನು ಆದಿಕಾಂಡ 19:16. ದೇವರ ಸೇವಕರು ನಮ್ಮನ್ನು ಪಾಪ ಮತ್ತು ಕಾನೂನು ಬಾಹಿರ ಪ್ರಪಂಚದಿಂದ ಹೊರಗೆ ತರಲು ಮತ್ತು ನಮ್ಮನ್ನು ಕ್ರಿಸ್ತನ ಬಳಿಗೆ ಕರೆದೊಯ್ಯಲು ಅಗತ್ಯವಿದೆ. ಎಲ್ಲ ಇಸ್ರಾಯೇಲ್ಯರನ್ನು ಐಗುಪ್ತನಿಂದ ಹೊರಗೆ ತರಲು ದೇವರಿಗೆ ಮೋಶೆಯ ಅಗತ್ಯವಿತ್ತು. ಪಸ್ಕದ ಕುರಿಮರಿಯ ರಕ್ತವನ್ನು ಚಿಮುಕಿಸಿದಾಗ ಐಗುಪ್ತ ದೇಶದ ಅಧಿಪತಿ ಫರೋಹನು ಅವರನ್ನು ಕಳುಹಿಸಿದನು. ಮೋಶೆಯ ನಾಯಕತ್ವದಲ್ಲಿ ಅವರು ಅಲ್ಲಿಂದ ಗಾಂಭೀರ್ಯದಿಂದ ಹೊರಟರು. ಕೆಂಪು ಸಮುದ್ರವನ್ನು ದಾಟಿ ವಿಜಯಶಾಲಿಯಾಗಿ ಕಾನಾನ್ ಕಡೆಗೆ ಸಾಗಿದರು. ಐಗುಪ್ತ ಸೊದೋಮ್ನ ಪಾಪ ಮತ್ತು ಅಧರ್ಮದಲ್ಲಿ ಮುಳುಗಿರುವ ಜನರನ್ನು ಮತ್ತು ಸೈತಾನನ ಪ್ರಬಲಗಳಿಂದ ರಕ್ಷಿಸಲು ತಂದೆಯು ತನ್ನ ಏಕೈಕ ಪುತ್ರನಾದ ಯೇಸುವನ್ನು ಕಳುಹಿಸಿದನು ಮತ್ತು ಆತನು ನಮ್ಮನ್ನು ಮೋಕ್ಷದ ಅನುಭವಕ್ಕೆ ಮತ್ತು ತಂದೆಯ ಪ್ರೀತಿಗೆ ಕರೆದೊಯ್ಯುತ್ತಾನೆ. ಆ ದಿನ ಯೆರಿಕೋವಿಗೆ ಹೋಗುವ ರಸ್ತೆಯಲ್ಲಿ ಗಾಯಗೊಂಡ ವ್ಯಕ್ತಿಯ ಗಾಯಗಳ ಮೇಲೆ ಎಣ್ಣೆ ಮತ್ತು ದ್ರಾಕ್ಷಾರಸವನ್ನು ಸುರಿಯಲು ಮತ್ತು ಅವನನ್ನು ಹೋಟೆಲಿಗೆ ಕರೆದೊಯ್ಯಲು ಒಬ್ಬ ಒಳ್ಳೆಯ ಸಮಾರಿಯನ್ ಅಗತ್ಯವಿತ್ತು. ಇಂದಿಗೂ ಸ್ವರ್ಗೀಯ ಪಾರಿವಾಳ ಸ್ವರ್ಗೀಯ ಹಾದಿಯಲ್ಲಿ ನಮ್ಮನ್ನು ಮಾರ್ಗದರ್ಶಿಸಲು ಪವಿತ್ರಾತ್ಮನು ನಮ್ಮೊಳಗೆ ಉಳಿದಿದ್ದಾನೆ. ದೇವರ ಆತ್ಮನ ಉದ್ದೇಶವು ನಮಗೆ ಅನುಗ್ರಹದ ಮೇಲೆ ಅನುಗ್ರಹವನ್ನು ನೀಡುವುದು, ಶಕ್ತಿಯ ಮೇಲೆ ಬಲವನ್ನು ನೀಡುವುದು, ಮಹಿಮೆಯನ್ನು ಸ್ವಾಸ್ಥ್ಯವಾಗಿ ಪಡೆಯುವುದು ಮತ್ತು ನಮ್ಮನ್ನು ಶಾಶ್ವತ ಭೂಮಿಗೆ ಕರೆದೊಯ್ಯುವುದು. ದೇವರ ಮಕ್ಕಳೇ, ನೀವು ಯೆಹೋವನಿಗೆ ಅನೇಕ ಆತ್ಮಗಳನ್ನು ಒಟ್ಟುಗೂಡಿಸುವವರಾಗಿರಬೇಕು. ನೆನಪಿಡಿ, ಧರ್ಮಾತ್ಮನ ಫಲ ಜೀವವೃಕ್ಷ. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಜ್ಞಾನೋಕ್ತಿಗಳು 11:30. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.